ನಿಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರಗಳನ್ನು ಹೊಸದಾಗಿ ಬೆಳೆಸಿ ಉಳಿಸಿ ಹೊಸ ಹೊಸ ಉದ್ದೇಶಗಳಿಂದ ಜೀವನವನ್ನು ನಡೆಸಿದರೆ ಅಂಗವೈಕಲ್ಯವೂ ಕೂಡ ನಿಮ್ಮ ಒಂದು ಜೀವನದ ಗೆಲುವಿನ ಉದ್ದೇಶವಾಗಬಹುದು. ಇದನ್ನು ಕೇಳಿ ಆನಂದಿಸಿ. ಈ ದಿನ ನಾನು ತೋಳನಕೆರೆಯಲ್ಲಿ ಒಂದು ವಿಶೇಷವಾದ ತರಬೇತಿ ಶಿಬಿರವನ್ನು ನೋಡಿದೆ. ये देखने के बाद इनको देखने के बाद जीने की उमंग आजकल के नौजवानों में लहर उठना चाहिए. ಏಕೆಂದರೆ ಇವರಿಗೂ ಆಡುವ ಹುಮ್ಮಸ್ಸಿದೆ. ಆಮೇಲೆ ಇವರು ಕೂಡ ನಮ್ಮ ಸಮಾಜದಲ್ಲಿ ಒಂದು ಸರಿಯಾದ ರೆಪ್ರೆಸೆಂಟೇಷನ್ ಮಾಡಬಲ್ಲರು. ಇವರಿಗೂ ಮನಸ್ಸಿರುತ್ತದೆ, ಇವರಿಗೂ ದುಃಖ ಸಂತೋಷ ಹಾಗೂ ಜೀವಿಸುವ ಉತ್ಕಟವಾದ ಉದ್ದೇಶವಿದೆ ಎಂದು ಇವರನ್ನು ನೋಡಿದ ಮೇಲೆ ನಮ್ಮ ದೇಶದಲ್ಲಿ ಈ ಥರ ಒಂದು ಕ್ರೀಡೆಗಳನ್ನು ಆಯೋಜಿಸಿ ಇದನ್ನು ಬೆಳೆಸ್ತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ತೋಳನಕೆರೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಈಗ ಇದರ ರೂವಾರಿಯಾಗಿರ್ತಕ್ಕಂಥ ಮುಖ್ಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಂಗವೈಕಲ್ಯವನ್ನು ಮೀರಿ ನಮ್ಮ ಒಂದು ಡಿಸೆಬಿಲಿಟಿಯನ್ನು ಅದೇ ಒಂದು ನಮ್ಮ ಒಂದು ಅಸ್ತ್ರವನ್ನು ಮಾಡಿಕೊಂಡು ವೆಪನ್ ಅಂತೂ ಮಾಡಿಕೊಂಡು ಜೀವಿಸುವುದನ್ನು ಕಲಿಯಬೇಕು ಎಂದು ನಮ್ಮ ಗುರುಗಳ ಸಮಾನ ಆಗಿರ್ತಕ್ಕಂಥ ಸರ್ ನಿಮ್ಮ ಬಗ್ಗೆ ಇಂಟ್ರಡಕ್ಷನ್ ಕೊಡಿ ಸರ್. ಸರ್ ನನ್ನ ಹೆಸರು ಸುನೀಲ್ ಜೈನ್ ಅಂತ. ಸುನೀಲ್ ಜೈನ್, ಚಾರ್ಟರ್ಡ್ ಅಕೌಂಟೆಂಟ್ ಬೆಂಗಳೂರಲ್ಲಿ. ವೆರಿ ಗುಡ್, ಸೂಪರ್ ಸರ್. ನಾವು ಇದು 10 ವರ್ಷದಿಂದ ಇಂಡಿಯಾಲಿ ವೀಲ್ ಚೇರ್ ಟೆನ್ನಿಸ್ ಡೆವಲಪ್ ಮಾಡಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ. ಈಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ಟೆನ್ನಿಸ್ ಅಕಾಡೆಮಿ ಮಾಡಿದ್ದೀವಿ, ಡ್ಯೂಸ್ ಟೆನ್ನಿಸ್ ಸೆಂಟರ್ ಅಂತ. ಅಲ್ಲಿ ಒಂದು 4 ಟೆನ್ನಿಸ್ ಕೋರ್ಟ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಬಟ್ ಎಲ್ಲಾ ಜಿಲ್ಲೆಗಳಿಂದ ಅಲ್ಲಿ ಬಂದು ಟ್ರೈನಿಂಗ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ 5 ಜಿಲ್ಲೆಗಳಲ್ಲಿ ಆ ಜಿಲ್ಲೆಯಲ್ಲಿ ಹೋಗಿ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಆಡ್ಲಿಕ್ಕೆ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಆಸೆ ಹುಟ್ಟಿಸಿ ಆಟ ಆಡ್ಸೋಣ ಅಂತ ಒಂದು ಈಗ ಮೊದಲು ಹುಬ್ಳಿಗೆ ಬಂದಿದ್ದೀವಿ ಸರ್. ಸೊ ನೀವು ಬ್ಯಾಂಗ್ಳೂರಿಂದ ಹುಬ್ಳಿಗೆ ಬಂದಿರೋದು ಈ ಡಿಸೆಬಿಲಿಟಿ ಟ್ರೈನಿಂಗ್ ಕ್ಯಾಂಪ್ ಮಾಡಿ ಟೆನ್ನಿಸ್ ಆಡಿಸ್ಬೇಕಂತಾನೆ ಬಂದಿದ್ದೀರಾ? ಹೌದ್ರಿ, ಆಡ್ಬೇಕ್ರಿ, ಮನುಷ್ಯ ಆಡ್ಲಿಲ್ಲ ಅಂದ್ರೆ ಆಡ್ತಾರೆ. ಸೊ ಆಡೋದು ಮುಖ್ಯ ಅಂತೀರಾ ಜೀವನದಲ್ಲಿ? ಯಾರು ಹೇಳಿದ್ದಾರೆ ದೊಡ್ಡವರು, ಪಕ್ಷಿ ಹಾರಾಡುತ್ತೆ, ಸರ್ ಮೀನ್ ಈಜಾಡುತ್ತೆ, ವೆರಿ ಗುಡ್, ಮನುಷ್ಯ ಆಟ ಆಡ್ತಾನೆ. ಸೂಪರ್ ಸರ್. ಮನುಷ್ಯ ಅದು ಸಹಜ ಗುಣ ಆಟ ಆಡೋದು. ಕಾರಣಾಂತರಗಳಿಂದ ನಾವು ಆಟ ಆಡೋದನ್ನ ಮರ್ತೋಗಿದ್ದೀವಿ. ಅಂದ್ರೆ ನಾವು ಲೈಫಲ್ಲಿ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಅದೆಲ್ಲ ಇರಲೇಬೇಕು. ಬಟ್ ಆಟದಿಂದ ಕಲಿಯಂತ ಒಂದು ಜೀವನ ಪಾಠಗಳು ಯಾವ ಒಂದು ಮಾಧ್ಯಮದಿಂದ ಕಲಿಯಕ್ಕಾಗಲ್ಲ ಅಂತ ನನ್ನ ಭರವಸೆ. ಮತ್ತೆ ಈಗ ಈ ಬೈ ಬರ್ತ್ ಆಗಿರ್ತಕ್ಕಂಥ ಡಿಸೇಬಿಲಿಟಿ ಇರೋರೇನಾ ಇಲ್ಲಿ ಇರೋದೆಲ್ಲ? ಇರ್ತಾರೆ ಸರ್, ಕೆಲವು ಮಧ್ಯದಲ್ಲಿ ಆಕ್ಸಿಡೆಂಟ್ಸ್ ಆಗಿದ್ದು, ಕೆಲವರಿಗೆ ಮಧ್ಯ ಮುಂಚೆಂದಾನೆ ಇರುತ್ತೆ. ಸೊ ಡಿಸೇಬಿಲಿಟಿ ಯಾವಾಗ ಎಲ್ಲಿ ಯಾರಿಗಾಗಿರುತ್ತೆ ಅಂತ ನೋಡ್ರಿ ನೋಡಿ, ಅವ್ರಿಗೆ ಆಟ ಆಡ್ತಿದ್ದಾನೆ. ಸರ್ ಜೈನ್ ಸರ್, ಹೇಳಿ ಸರ್, ನೀವೀಗ ಎಷ್ಟು ವರ್ಷದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ ಸರ್? ಯಾರು ನೀವೇ ಸ್ವಂತವಾಗಿ ಮಾಡ್ತಾ ಇದ್ದೀರಾ? ಆಮೇಲೆ ನಿಮ್ಮ ಪ್ರೊಫೆಷನ್ ಏನಿದೆ ಸರ್? ಆ್ಯಕ್ಚುಲಿ ನಿಮ್ಮದು ಇದು ಡಿಸೇಬಿಲಿಟಿ ಬೈ ಬರ್ತಾ ಅಥವಾ ನೀವು ಮಿಡಲಲ್ಲಿ ಏನಾದರೂ ಡಿಸೇಬಲ್ ಆದ್ರಾ? ಆಮೇಲೆ ಡಿಸೇಬಿಲಿಟಿ ಒಂದು ಕರ್ಸ್ ಅಂತೀರಾ ಅಥವಾ ಒಂದು ಬ್ಲೆಸ್ಸಿಂಗ್ಸ್ ಅಂತೀರಾ? ಲಾಸ್ಟ್ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್. ನನಗೇನು ಅನ್ಸುತ್ತೋ ಮಾತಾಡ್ತೀನಿ, ಮಾತಾಡಿ ಸರ್ ಪ್ಲೀಸ್. ನನಗಿದಾಗಿದ್ದು 18 ತಿಂಗಳು ವಯಸ್ಸು ಮಗು ಇದ್ದಾಗ ಅಂತ ನಮ್ಮ ತಾಯಿ ಹೇಳ್ತಾರೆ. ಜ್ವರ ಬಂದು ಆಗಿದ್ದು ಪೋಲಿಯೋ. ಸೊ ಮಧ್ಯದಲ್ಲಿ ಆಗಿದ್ದು ಅಂತ ಹೇಳ್ಬೋದು. ಅಂದ್ರೆ 18 ತುಂಬಾ ಮಗು ಇದ್ದಾಗ ನೆನಪು ಇಲ್ಲ ನನಗೆ. ಅದೊಂದು ಪ್ರಶ್ನೆ. ಸೊ ನನ್ನ ಪ್ರೊಫೆಷನ್ ನಾನು ಚಾರ್ಟರ್ಡ್ ಅಕೌಂಟೆಂಟ್. ವೆರಿ ಗುಡ್. ಚಾರ್ಟರ್ಡ್ ಅಕೌಂಟೆಂಟ್ ಸರ್? ಹೌದು, 23 ವರ್ಷ ಆಯ್ತು ಪ್ರಾಕ್ಟೀಸ್ ಮಾಡ್ತಾ. 2012 ಕ್ವಾಲಿಫೈ ಆಗಿದ್ದು. ಸರ್ ಈ ಕೆಲಸ ನಾನು ಒಂದು 18 ವರ್ಷದಿಂದ ಮಾಡ್ತಾ ಇದ್ದೀನಿ. ಸ್ಪೆಸಿಫಿಕಲಿ ಸ್ಪೋರ್ಟ್ಸ್ ಅಲ್ಲಿ 10 ವರ್ಷದಿಂದ. ಸ್ಪೋರ್ಟ್ಸ್ ಅಲ್ಲಿ 10 ವರ್ಷದಿಂದ ಸಂಸ್ಥೆ ಸ್ಟಾರ್ಟ್ ಮಾಡಿ 18 ವರ್ಷ ಆಯ್ತು. ವೆರಿ ಗುಡ್. ನೀವು ಒಬ್ಬರೇ ಸ್ಟಾರ್ಟ್ ಮಾಡಿದ್ದ ಸರ್, ಇಲ್ಲ ನಿಮ್ಮ ತರ ಆಲೋಚನೆ ಇರತಕ್ಕಂತ
ಸಹ ಫ್ರೆಂಡ್ಸು ಅಥವಾ ಸಹೋದ್ಯೋಗಿಗಳ ಜೊತೆ ಮಾಡಿದ್ರ ನೀವು? ಇಲ್ಲ, ಸ್ಟಾರ್ಟ್ ಮಾಡಿದ್ದು ಒಬ್ಬನೇ, ಹಾಂ ಸರ್. ಆಮೇಲೆ ಕೈ ಜೋಡಿಸ್ಕೊಂಡು ಹೋಗುದು ತುಂಬಾ ಜನ. ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್. ಕ್ಲೈಂಟ್ಸು ಹಾಂ ಸರ್. ಹಂಗೆ ಬೆಳೀತಾ ಸಮಾಜದಲ್ಲಿ ಪರಿಚಯಗಳು ಜಾಸ್ತಿ ಆಯಿತು, ಏನು ಗೊತ್ತಿರಲಿಲ್ಲ ಮುಂಚೆ. ಹಾಂ ಸರ್. ಈಗೆಲ್ಲ ಬರ್ತಾ ಇದ್ದಾರೆ ನಿಧಾನಕ್ಕೆ ಅಂದ್ರೆ ನೀವು ನೋಡಿ, ಚಿಕ್ಕಬಳ್ಳಾಪುರಲ್ಲಿ 1.5 ಎಕರೆಯಲ್ಲಿ 4 ಟೆನ್ನಿಸ್ ಕೋರ್ಟ್ ಕಟ್ಟಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಫೆಸಿಲಿಟಿ ಮಾಡಿದ್ದೀವಿ. ಅಬ್ಬಾಬಾಬಾ. 2 ವರ್ಷ ಆಯಿತು, 1 ವರ್ಷ ಆಯಿತು ಇನಾಗ್ರೇಟ್ ಆಗಿ. ಹಾಂ ಸರ್. ಸೊ ಇವಾಗ ಅಲ್ಲಿ ಎಲ್ಲರೂ ಅಲ್ಲಿ ಬಂದು ಆಡ್ಲಿಕ್ಕಾಗಲ್ಲ, ಹಾಂ ಸರ್. ಅದು ಹಬ್ನ ಮಾಡಿ ಇದೆಲ್ಲ ಸ್ಯಾಟಲೈಟ್ ಪ್ರೋಗ್ರಾಮು, ಬೇರೆ ಬೇರೆ ಜಿಲ್ಲೆಯಲ್ಲಿ ಸ್ಯಾಟಲೈಟ್ ಪ್ರೋಗ್ರಾಮ್ ಮಾಡೋಣ ಅಂತ ಬಂದಿದ್ದೀವಿ. ಈಗ ಫಸ್ಟ್ ನಮ್ಮ ಧಾರವಾಡ ಜಿಲ್ಲೆನೇ ತೊಗೊಂಡ್ರ ಸರ್ ನಿಮ್ಮೊಂದು ಅಸೈನ್ಮೆಂಟ್ ಅಲ್ಲಿ? ಹೌದು, ಇದು ನಾವು ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಹಾಂ ಸರ್. ಈ ಪ್ರೋಗ್ರಾಮಲ್ಲಿ ನಮ್ಮ ಉದ್ದೇಶ ಏನಂದ್ರೆ, ಲೋಕಲಲ್ಲಿ ಎಲ್ಲರನ್ನೂ ಕೈ ಜೋಡಿಸ್ಕೊಂಡು, ನಾನು ಒಂದು ಫೆಸಿಲಿಟೇಟರ್ ಅಷ್ಟೇ. ಅದೇ ಅದೇ ಸರ್. ಒಂದು ಮಾತಾಡೋದು ಫೆಸಿಲಿಟೇಟರ್, ಮಿಕ್ಕಿದೆಲ್ಲ ಲೋಕಲ್. ಇವಾಗ ಇದು ಮಾಡ್ತಿದ್ಯಲ್ಲ, ನಾನೇನು ಮಾಡಿದ್ದಲ್ಲ, ಸುಮ್ಮನೆ ಮಾತಾಡಿದ್ದು. ಮಿಕ್ಕಿದೆಲ್ಲ ಲೋಕಲಲ್ಲಿ ಮುಸ್ತಾಕ್ ಇರ್ಬೋದು, ದೇವೇಂದ್ರ ಇರ್ಬೋದು, ಅವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಮಾಡಿ ಬಂದಿದ್ದಾರೆ. ಈಗ ನೀವು ಈ ಫೆಸಿಲಿಟೇಟರ್ ಅಂತೇಳಿ ಮಾಡ್ತಿರಲ್ಲ ಸರ್, ಇಲ್ಲಿ ಬಂದಾಗ ಒಂದು ಸಂಸ್ಥೆ ಕಟ್ತೀರಾ ಅಥವಾ ನೀವೇನಾದ್ರೂ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇರ್ತೀರಾ? ಸಂಸ್ಥೆ ನೆಸೆಸಿಟಿ ಇಲ್ಲ ಸರ್, ತುಂಬಾ ಸಂಸ್ಥೆಗಳಿದೆ. ಆಲ್ರೆಡಿ ಒಂದು ಸಂಸ್ಥೆ ಇದೆ ನಮ್ಮ ಹತ್ರ. ಸಂಸ್ಥೆ ನೆಸೆಸಿಟಿ ಇಲ್ಲ. ದುಡ್ಡು ಸಹಾಯ ಬೇಕಾದ್ರೆ ನಾವು ತಗೋ ಬಂದು ಕೊಡ್ತೀವಿ. ಸಮೂಹ ಮಾಡಿ ಕೆಲಸ ಮುಂದೆ ಹೋಗ್ಲಿ ಅಷ್ಟೇ. 8 years ಅಂದ್ರೆ ಒಂಥರ NGO ತರ ಇದು. ಆಲ್ರೆಡಿ NGO ಇದೆ. ಸೊ ಇದಕ್ಕೇನು ಏಡ್ ಗೀಡ್ ಗವರ್ನಮೆಂಟ್ ಏನು ತಗೊಳ್ತಾ ಇಲ್ಲ, ನೀವು ತಗೊಳ್ತಾ ಇದ್ದೀರಾ? ಇಲ್ಲ ಸರ್, ಗವರ್ಮೆಂಟ್ ಏನು ತಗೊಂಡಿಲ್ಲ. ಪ್ರೈವೇಟ್ CSR ಫಂಡ್ಸ್ ಬರುತ್ತೆ, ಅಥವಾ ಚಿಕ್ಕ ಚಿಕ್ಕ ಡೊನೇಷನ್ಸ್. ನಾವ್ ಇನ್ನೊಂದ್ ಏನ್ ಮಾಡ್ತೀವಿ, ನಮ್ಮ ಸಂಸ್ಥೆ ಏನಂದ್ರೆ, ದುಡ್ಡು ಮಾಡ್ಕೊಂಡು ಆ ದುಡ್ಡಿಂದ ಏನ್ ಕೆಲಸ ಆಗುತ್ತೆ ಅಂತ ನಾನು ಯಾವತ್ತೂ ಮಾಡಿಲ್ಲ. ಫಸ್ಟ್ ನಮ್ಗೆ ಏನ್ ಕೆಲಸ ಮಾಡ್ಬೇಕು ಅಂತ ಒಂದು ವಿಚಾರಣೆ ಮಾಡಿ, ಆ ಕೆಲ್ಸಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಬಜೆಟ್ ಮಾಡಿ, ಆಮೇಲೆ ಜನರ ಹತ್ರ ಹೋಗ್ತೀವಿ, ಇದು ಕೆಲಸ ಮಾಡ್ತೀವಿ, ಇದು ದುಡ್ಡು ಬೇಕು ಅಂತ. ಹೌದು ಸರ್. ಯಾವತ್ತೂ ದುಡ್ಡಿಂದ ಕೆಲಸ ನಿಂತಿದ್ದು ಆಗೇ ಇಲ್ಲ 18 ವರ್ಷದಲ್ಲಿ. ಹೆಂಗೆ ಆಗುತ್ತೆ ಸರ್? ನಿಮ್ಮ ಉದ್ದೇಶ ಬಹಳ ಅದ್ಭುತವಾದ ಉದ್ದೇಶ ಇದೆ. ಉದ್ದೇಶ ಇದ್ದಾಗ ಜನರು ಬರ್ತಾರೆ, ಎಲ್ಲರೂ ಸಹಕಾರ ಕೊಡ್ತಾರೆ ಸರ್. ಕಂಠದಲ್ಲಿ ಒಂದು ಮಜಾ ಬರುತ್ತೆ ಸರ್. ಈಗ ನೀವು ಎಲ್ಲಾದರೂ ನಿಮಗೆ ಬೇಸಿಕ್ ರೈಟ್ಸ್ ಏನು ಬೇಕಲ್ಲ, ಫಾರ್ ಎಕ್ಸಾಂಪಲ್ ನಮ್ಮ BRTS ಬಸ್ಗಳಲ್ಲಿ ಈ ಥರ ಡಿಸೆಬಿಲಿಟಿ ಇದ್ದವರಿಗೆ ಹತ್ತೋದಕ್ಕೆ ಅಥವಾ ಇಳಿಯೋದಕ್ಕೆ ಇದನ್ನು ಪ್ರಾವಿಷನ್ ಕೊಟ್ಟಿಲ್ಲ. ಆಮೇಲೆ ಕೆಲವು ಟ್ರೈನ್ಸಲ್ಲಿ ಕೂಡ ಸಪ್ರೇಟೆಡ್ ಡೋರ್ಸ್ ಕೊಟ್ಟಿಲ್ಲ. ಸೊ ಇದ್ರ ಬಗ್ಗೆ ಏನಾದರೂ ನೀವು ಡಿಮ್ಯಾಂಡ್ಸ್ ಮಾಡ್ತಾ ಇದ್ದೀರಾ ಸರ್? ಸರ್, ಟ್ರಾನ್ಸ್ಪೋರ್ಟೇಷನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸರ್. ಹೌದು ಸರ್. ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ತುಂಬಾನೇ ಇಂಪಾರ್ಟೆಂಟು. ಇದು ಆಟ ಬಿಡಿ, ಬಟ್ ಸ್ಕೂಲ್ಗೆ ಹೋಗೋಕೆ ಮಕ್ಕಳು ಹೆಂಗೆ ಹೋಗ್ತಾರೆ? ಅದೇ ಸರ್, ಅದನ್ನೇ ನಾನು ಕೇಳಿದ್ದು. ಎಲ್ಲ ಓದ್ಬಿಟ್ಟೆ. ಹೌದು, ನಂದೇ CA ಮಾಡ್ಬಿಟ್ಟಿದ್ದೀನಿ. ಹಾಂ ಸರ್. ನನಗೆ ಕ್ಲೈಂಟ್ ಯಾರೋ ಕರೆದ್ರು, ಅಲ್ಲಿ ಹೋಗೋದು ಹೆಂಗೆ ನಾನು? ಹೌದು ಸರ್, ಕರೆಕ್ಟ್. ಆಯಿತು, ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಷನ್ ಮಾಡಬೇಕು, ಅಲ್ಲಿ ಹೋಗೋದು ಹೆಂಗೆ, ಗೌರ್ಮೆಂಟ್. ಸೊ ಇದೆಲ್ಲ ಕನೆಕ್ಟೆಡ್, ಈಚ್ ಡಾಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್. ಸೊ ಸ್ಪೆಸಿಫಿಕ್ಲಿ ಕಮಿಂಗ್ ಟು ಟ್ರಾನ್ಸ್ಪೋರ್ಟೇಷನ್, ಒಂದು ದೊಡ್ಡ ಲೆವೆಲಲ್ಲೇ ಇದು ಓಡಾಡ್ತಾ ಇದೀವಿ ಸರ್. ಇದು ಹೋರಾಡ್ತಾ ಇದ್ದೀವಿ. ನಾನು ಇವಾಗ ಟ್ರೈನಲ್ಲಿ ಬಂದೆ. ಹಾಂ ಸರ್. ನಾನು ಇವಾಗ ಡಿಸೇಬಲ್ಡ್ ಬೋಗಿಲ್ಲೂ ಟ್ರಾವೆಲ್ ಮಾಡಿದ್ದೀನಿ. ಸ್ಲೀಪರ್ ಕ್ಲಾಸಲ್ಲೂ ಮಾಡಿದ್ದೀನಿ, ಜನರಲ್ ಕ್ಲಾಸಲ್ಲೂ ಮಾಡಿದ್ದೀನಿ. 3AC, 2AC, 1AC ಎಲ್ಲ ಒಂದೊಂದು ಹೋದಾಗ ಒಂದೊಂದು ಸಮಸ್ಯೆ ಇರುತ್ತೆ. ಸೊ ಒಂದೊಂದೇ ಹೇಳ್ತಾ ಇರ್ತೀವಿ. ಬಟ್ ಇನ್ನೂ IRCTC ಸಿಂಪಲ್ ಹೇಳ್ತೀನಿ ಸರ್, IRCTC ಟ್ರೈನ್ ಬುಕ್ಕಿಂಗ್ ಕೊಡುತ್ತೆ ಆನ್ಲೈನು. ಅಲ್ಲೇ ಒಂದು ಅಡಿಷ್ನಲ್ ಕಾಲಮ್, ನಿಮ್ಗೇನಾದ್ರು ಅಸಿಸ್ಟೆನ್ಸ್ ಬೇಕಾ ಅಂತ ಹಾಕ್ಬಿಟ್ರೆ, ಒಂದು ಚಿಕ್ಕ ಬಾಕ್ಸ್ ಕೊಟ್ಬಿಟ್ರೆ ಅಷ್ಟೇ ಮುಗೀತಲ್ಲ ಸರ್. ಹೌದು ಸರ್, ಇದು ಒಳ್ಳೆ ಐಡಿಯಾ ಅಲ್ಲ? ಅದನ್ನ ಕೊಡ್ಬೋದಲ್ಲ ಅಟ್ಲೀಸ್ಟ್ ಸರ್. ಸೌತ್ ರೈಲ್ವೆ ಕೊಟ್ಟಿದ್ದೀನಿ. ನಮ್ಮ ಎಷ್ಟಂತ ಫಾಲೋ ಅಪ್ ಮಾಡೋಕೆ ನಮ್ಮತ್ತವರು, ನಾನು ಇದು ಮಾಡಲಾ, ಅದು ಮಾಡಲಾ, ಯಾವ ಕಾಸ್ ಅಂತ ಮಾಡಲಿ. ಅದಕ್ಕೆ ಒಂದು ಸಂಘಟನೆ ಇದೆ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ. ಟ್ರಾನ್ಸ್ಪೋರ್ಟೇಷನ್ಗೆ ರೆಗ್ಯುಲೇಷನ್ ಇದೆ, ಸುಪ್ರೀಂ ಕೋರ್ಟಿಂದ ಆರ್ಡರ್ಗಳು ಇದೆ, ಹೈಕೋರ್ಟಿಂದ ಆರ್ಡರ್ಗಳು ಇದೆ. ಬಸ್ಸು ಯಾವ ಸ್ಟ್ಯಾಂಡರ್ಡ್ ಇರಬೇಕು. ಲಾಸ್ಟ್ 2 years ಮುಂಚೆ ಕರ್ನಾಟಕ ಒಂದು ಟೆಂಡರ್ ಹಾಕಿತ್ತು ಬಸ್ ಪರ್ಚೇಸ್ ಮಾಡೋಕ್ಕೆ. ಅಲ್ಲಿ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ, ಬಟ್ ಫಾಲೋ ಮಾಡೋದು ಕಾಸ್ಟಿಂಗು, ಎಕನಾಮಿಕ್ಸ್ ಎಲ್ಲೆಲ್ಲ ಹೋಗುತ್ತೆ ಕಾನ್ವರ್ಸೇಷನ್ನು. ಸರ್, ಕೆಲ್ಸಕ್ಕೆ ಬರಲಾರ್ದು ಅಡ್ವರ್ಟೈಸ್ಮೆಂಟ್ಸ್ಗೆ ಅದಕ್ಕೆ ಇದಕ್ಕೆ ಎಲ್ಲ ಕೋಟಿಗಟ್ಟಲೆ ಸರ್ಕಾರ ಖರ್ಚು ಮಾಡಬೇಕಾದ್ರೆ ಇಂಥ ವಿಷಯಗಳಲ್ಲಿ ನಿಮಗೆ ಖರ್ಚು ಅಂತ ಹೇಳ್ತಾರೆ ಅಲ್ಲ. ಸೊ ನಿಮಗೆ ಮಾಡ್ತಕ್ಕಂಥ ಖರ್ಚು ಅಂದರೆ ನಾಗರಿಕರಿಗೆ ಈ ಥರ ಇರ್ತಕ್ಕಂಥವ್ರಿಗೆ ಖರ್ಚು ಮಾಡೋದನ್ನು ಬರ್ಡನ್ ಅಂತ ಪೋರ್ಟ್ರೇಟ್ ಮಾಡಿದರೆ ಅದನ್ನು ನೀವು ಯಾವ ಥರ ಹೋರಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ? ಇಲ್ಲ, ಬರ್ಡನ್ ಅಂತಲ್ಲ, ಅದು ಆ್ಯಕ್ಚುಲಿ ಅಕೌಂಟಬಿಲಿಟಿ ಇಲ್ಲ. ಯಾವುದು ಬಜೆಟ್ಸ್ ಹೆಂಗೆ ಹೋಗ್ತಾ ಇದೆ, ಇವಾಗ 5% ಮೀಸಲಾತಿ ಇದೆ ಅಂತ ಹೇಳ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ಗೆ. ಹೌದೌದು ಸರ್. ಆ ಬಜೆಟ್ ಎಲ್ಲಿ ಯೂಸ್ ಆಗ್ತಾ ಇದೆ? ಬರೀ ಗೌರ್ಮೆಂಟ್ ಹೇಳೋಕ್ಕಲ್ಲ, ನಮ್ಮಂಥ ಸಂಸ್ಥೆಗಳು, ಲೀಡರ್ಸ್ಗಳು ಕರೆಕ್ಟಾಗಿ ಒಂದು ಸಂಘಟನೆ ಮಾಡಿ ಪ್ರಶ್ನೆ ಮಾಡೋಕ್ಕಂಥ ಒಂದು ವಿಷಯ ಇದೆ. ಹೌದು ಸರ್. ಆ ಮಾಹಿತಿಗಳು RTI ಆಪರ್ಚುನಿಟಿಗಳಿದೆ, RTIನ ಇನ್ಫಾರ್ಮೇಷನ್ ಕೇಳಬಹುದು. ಹಾಂ ಸರ್, ಆಗ್ತಾ ಇದೆ ಸರ್, ಮಾಡಬೇಕು. ಬಟ್ ನೀವು ಹೇಳ್ದಂಗೆ ಕೊಟ್ಟಿರೋ ಬಜೆಟ್ ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ಯೂಸ್ ಆಗ್ತಾ ಇದೆಯಲ್ಲ, ಅದೇ ಮಾಹಿತಿ ಇಲ್ಲ ನಮ್ಮ ಹತ್ರ.
ಸರ್ ನೀವು ಎಲ್ಲಾದರೂ ಹೋದರೆ ಈ ಅನುಕಂಪದ ಮೇಲೆ ಡಿಪೆಂಡ್ ಆಗ್ತೀರಾ ಅಥವಾ ನೀವು ಪೇ ಮಾಡಿಬಿಟ್ಟು ಸರ್ವಿಸಸ್ನ ಒಂದು ಅಫೋರ್ಡ್ ಮಾಡಬೇಕು ಅಂತೇಳಿ ನೀವು ಬಯಸ್ತೀರಾ ಸರ್? ಸರ್ ಸೂರ್ಯ ನೋಡಿ ಸರ್, ಮಳೆ ಬಂತು ಈಗ. ಹಾಂ ಸರ್, ಡೆಫಿನೆಟ್ಲಿ. ಅಂತ ನಾನು ನೀರಾಗಿ ನಿನ್ನ ಮೇಲೆ ಬಿದ್ದಿಲ್ಲ, ನೀರು ಬಿತ್ತಾ ಬೀಳಲಿಲ್ವಾ? ಬಿತ್ತುದಿಲ್ಲ ಸರ್. ಅಷ್ಟೇ ಸರ್, ನಾವು ಅಷ್ಟೇ. ಇವಾಗ ನೇಚರ್ ಆ ಥರ ಇರಬೇಕಾದ್ರೆ ನಮ್ಗೆ ಯಾವುದು ಫ್ರೀ ಏನು ಬೇಕಾಗಿಲ್ಲ. ಅದು ಸರ್, ಕೀಪ್ ಇಟ್ ಅಪ್ ಸರ್. ಇದು ಹೆಂಗೆ, ಇದು ನಮ್ಮ HDMC ಅವರು ಏನಾದರೂ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ನಿಮಗೆ ಈ ಥರ ಆಡೋದಕ್ಕೆ? ಈಗ ನಮ್ಮದು ಇದು ಹುಬ್ಳಿ, ಇದು ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಬರೋದು. ಹೌದು, ಇಲ್ಲ, ಇದು ಪೇ ಮಾಡಿದ್ದೀವಿ ಸರ್. ಪೇ ಮಾಡಿದ್ದೀರಾ? ಪರ್ ಅವರ್ಸ್ ನಮಗೆ ಏನು ಸ್ಕೀಮ್ ಏನಿದೆ ಗೊತ್ತಿಲ್ಲ, ಬೋರ್ಡ್ ಇತ್ತು. ಹಾಂ ಸರ್, ಆ ಬೋರ್ಡ್ ಪ್ರಕಾರ ಪೇ ಮಾಡಿದ್ದೀವಿ. ಪೇ ಮಾಡಿದ್ದೀರಿ? ಹಾಂ ಹಾಂ ಹಾಂ. ಸೊ ಇದನ್ನು ಪೇ ಮಾಡೋದನ್ನ ಇಂಡಿವಿಜುವಲ್ ಆಗಿ ಇವ್ರ ಹತ್ರ ಕಲೆಕ್ಟ್ ಮಾಡ್ತೀರಾ ಅಥವಾ ನೀವೇ ಸ್ಪಾನ್ಸರ್ ಮಾಡ್ತೀರಾ? ಸೊ ಇವ್ರಿಗೆ ಏನು ವೀಕ್ಲಿ ಟ್ರೈನಿಂಗ್ ಥರ ಇರ್ತದ? ಯಾವಾಗ ಇರ್ತದೆ ಸರ್? ನೀವು ಫಸ್ಟ್ ವರ್ಕ್ಶಾಪ್. ಹಾಂ ಸರ್. ಎಲ್ಲರ ಹತ್ರ ಮಾತಾಡಿ ಯಾರಿಗೆ ಏನು ಇಂಟ್ರೆಸ್ಟ್ ಇದೆ. ಹಾಂ ಸರ್. ಫಸ್ಟ್ ವೀಕ್ಲಿ ಸ್ಟಾರ್ಟ್ ಮಾಡ್ತೀವಿ. ಸರ್. ಆಮೇಲೆ ಒಂದು ರಾಜ್ಯ ಮಟ್ಟದ ಟೂರ್ನಮೆಂಟ್ ಮಾಡೋಣ ಅಂತ ಇದ್ದೀನಿ. ಹಾಂ ಹಾಂ ಹಾಂ. ಆ ಟೂರ್ನಮೆಂಟ್ ಒಂದು 2 ತಿಂಗಳಲ್ಲಿ ಬರುತ್ತೆ. ಹಾಂ ಸರ್. ಸೊ ಅವ್ರು ಯಾರು ಆಸಕ್ತಿ ಇರೋ ಟ್ರೈನಿಂಗ್ ಕೊಡ್ಕೊಂಡು ಆಮೇಲೆ ಡಿಸೆಂಬರ್ ನ್ಯಾಷನಲ್ ಲೆವೆಲ್ ರ್ಯಾಂಕಿಂಗ್ ಟೂರ್ನಮೆಂಟ್ ಮಾಡ್ತೀನಿ. ಹಾಂ ಸರ್. 10 ವರ್ಷದ ಟೂರ್ನಮೆಂಟ್ 14 ಟೂರ್ನಮೆಂಟ್ ಮಾಡಿದ್ದೀವಿ ಆಲ್ರೆಡಿ. ಹಾಂ ಸರ್. ಸರ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. ನಿಮ್ಮ ಈ ಥರ ಇರ್ತಕ್ಕಂಥವ್ರು ಯಾರಾದರೂ NGOs ಅಥವಾ ಯಾರಾದರೂ ಈ ಥರ ಸಿಮಿಲರ್ ಥಿಂಕಿಂಗ್ ಇಟ್ಕೊಂಡು ಸೊಸೈಟಿಯಲ್ಲಿ ಏನಾದರೂ ಮಾಡಬೇಕು, ಸಮಾಜಕ್ಕೆ ತಗೊಂಡು ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇರ್ತಕ್ಕಂಥವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಮಾಡಿದ್ರೆ ದಯವಿಟ್ಟು ನಿಮ್ಮದೊಂದು ಮೊಬೈಲ್ ನಂಬರು ಆಮೇಲೆ ನಿಮ್ಮ NGO ಅಡ್ರೆಸ್ ಹೇಳಿದ್ರೆ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ಸರ್. ಸರ್ ಮೊಬೈಲ್ ನಂಬರ್ 98450 633 34. ಸೊ ನಿಮ್ಮ ಹೆಸರು? ಸುನೀಲ್ ಜೈನ್ ಅಂತೇಳಿ. ಆಮೇಲೆ ನಮ್ಮ ಸಂಸ್ಥೆ ಹೆಸರು ಇಂಡಿಯನ್ ವೀಲ್ ಚೇರ್ ಟೆನ್ನಿಸ್ ಸ್ಟೋರ್ ಅಂತ. ಇಂಡಿಯನ್ ವೀಲ್ ಚೇರ್ ಟೆನ್ನಿಸ್ ಸ್ಟೋರ್ ಅಂತೇಳಿ. ಅದರದ್ದು ಮೇನ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿದೆ. ಹೌದು, ಚಿಕ್ಕಬಳ್ಳಾಪುರ ಸಿದ್ದಲಘಟ್ಟ ತಾಲೂಕಲ್ಲಿದೆ. ಸಿಡ್ಲಘಟ್ಟ ತಾಲೂಕಲ್ಲಿದೆ. ಹೌದು. ಸೊ ಆದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಿಮ್ಮ ಒಂದು NGOಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ ಅದು ವೀಲ್ ಚೇರ್ ಟೆನ್ನಿಸ್. ಹೌದು, ಗೂಗಲಲ್ಲಿ ವೀಲ್ ಚೇರ್ ಟೆನ್ನಿಸ್ ಸ್ಟೋರ್ ಅಂತ ಹಾಕೋದು ನಮ್ಮ ಸಂಸ್ಥೆನೇ ಬೇರೆ ಬರೋದು. ಇಂಡಿಯಾದಲ್ಲಿ ಬೇರೆ ಯಾವುದೂ ಇಲ್ಲ. ವೀಲ್ ಚೇರ್ ಟೆನ್ನಿಸ್ ಅಲ್ಲಿ ಇನ್ಯಾವುದೂ ಇಲ್ಲ ಸರ್, ಸ್ವಯಂ ಸಂಸ್ಥೆಗಳು ಯಾವುದೂ ಇಲ್ಲ. ಸೊ ನಿಮಗೆ ಹೆಂಗ್ ಅನ್ಸುತ್ತೆ? ಇದೊಂದು ಪ್ರೌಡ್ ಅನ್ಸುತ್ತಾ ಇಂಡಿಯಾದಲ್ಲಿನೇ ಈ ತರ ಒಂದು ಸಂಸ್ಥೆ ಕಟ್ಟಿರೋದಕ್ಕೆ? ನಿಜ ಹೇಳಬೇಕು ಅಂದ್ರೆ, ಹಾಂ ಸರ್, ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಹಾಂ ಸರ್, ಬೇರೆ ದೇಶದಲ್ಲಿ 30 ವರ್ಷ ಹಿಂದೆ ಇದ್ದೀವಿ. ಹೌದು ಸರ್, ನಿಜ. 30 ಅಲ್ಲ ಸರ್, 50 ವರ್ಷ ಹಿಂದೆ ಇದೀವಿ ನಾವು. ಸೊ ಅದನ್ನ ನಾವು ಹೆಮ್ಮೆ ಪಡ್ಬೇಕಾ ಗೊತ್ತಿಲ್ಲ. ನನ್ನ ಪ್ರಕಾರ ಜವಾಬ್ದಾರಿಯಾದ ಕೆಲಸ ಇದೆ, ತುಂಬಾ ಕೆಲಸ ಇದೆ ಸರ್. ಹಾಂ ಸರ್, ಹೆಮ್ಮೆ ಪಡೋದು ಅದೆಲ್ಲ ಬೇರೆ ವಿಷಯಗಳು. ಆದರೂ ನೀವೊಂದು ಫಸ್ಟ್ ಒಂದು ಸ್ಟೆಪ್ ತಗೊಂಡಿದ್ದೀರಾ ಸರ್. ದೇವ್ರು ನಿಮ್ಮನ್ನು ಇದರಲ್ಲಿ ಸಕ್ಸಸ್ ಮಾಡಲಿ. ಆಮೇಲೆ ಇವರಿಗೆ ಕೂಡ ಆಡ್ಬಿಟ್ಟು ನಮ್ಮ ದೇಶದ ಹೆಸರನ್ನು ಬೆಳೆಸಿ ಇವ್ರಿಗೆ ಡಿಪ್ರೆಷನಿಂದ, ಆಂಗ್ಸೈಟಿಯಿಂದ, ಸ್ಟ್ರೆಸ್ಸಿಂದ ಹೇಳ್ತಿರೋ ದೇಶದ ಹಾಗೆ ಆಗುತ್ತೆ. ನೀವು ಹೇಳಿದ್ರಲ್ಲ ಅದೇ ಮಾತು. ದಿನಕ್ಕೆ 1 ಅವರ್ ನಾನು ಹೇಳೋದು ಒಂದು ಸ್ಲೋಗನ್ ಇದೆ. ಹಾಂ ಸರ್, ಆಟ ಪಾಠ ಊಟ 3 ಬೇಕು. ಆಟ ಪಾಠ ಊಟ 3 ಬೇಕು. ಅದೇ ಸರ್, ಒಂದು ತೆಗೆದ್ರೂ ಜೀವನ ಆಗಲ್ಲ. ಹೌದೌದೌದು ಸರ್, 100%. ಸೊ ಇವರಿಗೆ ನೀವು ಒಂದು ಸ್ಫೂರ್ತಿಯಾಗಿ ನಿಂತಿದ್ದೀರಾ ಸರ್. ದೇವರು ನಿಮಗೆ ಇದರಲ್ಲಿ ಸಕ್ಸಸ್ ಕೊಡಲಿ ಹಾಗೂ ಯಶಸ್ಸು ಕೊಡಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ ಸರ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ನೋಡಿ ಈ ದಿನದ ಒಂದು ಪಾಡ್ಕಾಸ್ಟ್. ಆಮೇಲೆ ಇದರಲ್ಲಿ ಕಲಿಯೋದು ಆಮೇಲೆ ಉದ್ದೇಶ, ಇದರಲ್ಲಿ ನನಗೆ ಬಹಳ ಒಂದು ಇಷ್ಟವಾದ ಒಂದು ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಎಲ್ಲ ಸರಿ ಇರ್ತಕ್ಕಂಥ ಒಬ್ಬ ಟೀಚರ್ಸಿಗೆ ಹೇಳಿಬಿಟ್ಟು ಟ್ರೈನಪ್ ಮಾಡ್ತಾ ಇಲ್ಲ. ಅವರು ಇಲ್ಲಿ ಬಂದಿರತಕ್ಕಂಥ ಈ ಶಿಬಿರಾರ್ಥಿಗಳಿಗೆ ಅಂದರೆ ಈ ಒಂದು ಅಕೇಶನ್ನ ಯೂಸ್ ಮಾಡ್ಕೊಳ್ಳೋರಿಗೆ ಅವ್ರ ಟೀಚರ್ ಕೂಡ ಡಿಸೇಬಲ್ ಇದ್ದಾರೆ. ಸೊ ಒಬ್ಬ ಡಿಸೇಬಲ್ ಇದ್ದವರಿಗೇ ಡಿಸೇಬಿಲಿಟಿ ಬಗ್ಗೆ ಗೊತ್ತಾಗುತ್ತೆ, ಅವ್ರ ದುಃಖ, ಅವ್ರ ನೋವು ಅದೆಲ್ಲ. ಸೊ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ? ಖುಷಿ ಆಗ್ತಾ ಇದೆ? ಸೊ ನೀವು ಆಡೋ ಒಂದು ಮನಸ್ಸು ಬರ್ತಾ ಇದೆ ಅಲ್ಲ? ಸೊ ಇದು ಆಟ ಭಾಳ ಇಂಪಾರ್ಟೆಂಟು. ನಿಮಗೇನು ತೊಂದರೆ ಅನ್ನಿಸ್ತಾ ಇಲ್ಲ? ಸೊ ಕಲಿತ್ಬಿಟ್ಟು ನೀವು ಒಳ್ಳೆ ಟೆನ್ನಿಸ್ ಆಡ್ತೀರಾ. ಥ್ಯಾಂಕ್ ಯು. ನೀವು ನಿಮ್ಮದು ಇದೇ ಊರಾ? ಬೆಳಗಾಂ. ಸೂಪರ್. ನಿಮ್ಮ ಹೆಸರು? ಬಸವರಾಜ್. ಥ್ಯಾಂಕ್ ಯು. ದೇವ್ರು ಚೆನ್ನಾಗಿ ಯಾವಾಗಲೂ ನಿಮಗೆ ಹಿಂಗೆ ಸಂತೋಷವಾಗಿಟ್ಟಿರಲಿ, ಹ್ಯಾಪಿಯಾಗಿರ್ರಿ. ಥ್ಯಾಂಕ್ ಯು.